ಫ್ರೆಂಡ್ಸ್, ನಾನಿಮ್ಮ ಟೆಕ್ ಬರೋದು. ಎಲ್ಲರೂ ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ ಏನಂತ ಅಂದರೆ, ತುಂಬ ಚಿಕ್ಕ ಯೂಟ್ಯೂಬರ್ಸ್ ಅಥವಾ ಹೊಸ ಯೂಟ್ಯೂಬರ್ಸ್ ಏನಂತ ಅನ್ಕೊಂತಾರೆ ಅಂತ ಅಂದರೆ, 365 ಡೇಸ್ ಒಳಗಡೆ 1000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಬಂದರೆ ನಮ್ಮೊಂದು ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಅಂತ. ಇದು ಕಂಪ್ಲೀಟ್ಲಿ ನಿಜ ಅಲ್ಲ. ಇದ್ರದ್ದು ವಾಚ್ ಅವರ್ದೇ ರೂಲ್ಸ್ ಇದೆ. ಈ ಥರ ಮಾಡಿದ್ರೆ ವಾಚ್ ಅವರ್ ಬರುತ್ತೆ, ಈ ಥರ ಮಾಡಿದ್ರೆ ವಾಚ್ ಅವರ್ ಬರಲ್ಲ ಅಂತ ಸಂಪೂರ್ಣ ಡೀಟೇಲ್ ಮಾಹಿತಿ ತಿಳಿಸಿದ್ದೀನಿ ಈ ಒಂದು ವಿಡಿಯೋದಲ್ಲಿ. ವಾಚ್ ಅವರ್ ಎಲ್ಲ ರೂಲ್ಸು 2024ನಲ್ಲಿ ಅದೇ ನಾವು ರೂಲ್ಸ್ ಅಂತ ನೀವು ಕೇಳ್ಬೋದು. ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಎಸ್ಪೆಷಲಿ ಚಿಕ್ಕ ಯೂಟ್ಯೂಬರ್ಸ್ ಮತ್ತು ಹೊಸ ಯೂಟ್ಯೂಬರ್ಸ್ ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಲೇಬೇಕು. ಬನ್ನಿ ನಮ್ಮೊಂದು ಟಾಪಿಕ್ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಮಾಡಿರೋ ಹೊಸಬ್ರೆ ನನ್ನ ಒಂದು ಟೆಕ್ ಬಸ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಬಸ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಡಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಥರ ನಿಮಗೆ ಒಳ್ಳೆ ಕಾಂಟೆಂಟ್ ಸಿಗ್ತಾ ಇರುತ್ತೆ. ಬನ್ನಿ ನಮ್ಮ ಒಂದು ಟಾಪಿಕ್ ಶುರು ಮಾಡೋಣ. ಫಸ್ಟ್ ಮೊದಲನೇ ರೂಲ್ ನೋಡ್ಕೊಳ್ಳೋಣ. ಮೊದಲನೇ ಪಾಯಿಂಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈಗ ತುಂಬ ಜನ ಏನಂತ ಅಂದರೆ, ಬರೋದು ನಾನು ಶಾರ್ಟ್ ಅಪ್ಲೋಡ್ ಮಾಡಿದ್ದೀನಿ, ಅದು ತುಂಬ ವೈರಲ್ ಆಗಿದೆ, ಅದರಿಂದನೂ ವಾಚ್ ಅವರ್ ಕೌಂಟ್ ಆಗಿದೆ 365 ಡೇಸಲ್ಲಿ. 365 ಡೇಸಲ್ಲಿ ಒಂದು ಟೋಟಲ್ ವಾಚ್ ಅವರ್ 3000 ಆಗಿದೆ. ಆದರೆ ಅದೇ ವಾಚ್ ಅರ್ನ್ ಪೇಜಲ್ಲಿ ನೋಡಿದಾಗ ಕೇವಲ 25. ಇದೇನು ಬರತ್ತಂತ ತುಂಬ ಜನ ಕೇಳ್ತಾ ಇರ್ತಾರೆ. ಇದೇನಂತ ಅಂದರೆ, ನಿಮಗೆ ಶಾರ್ಟ್ಸಲ್ಲಿ ಬರುವಂಥ ಒಂದು ವಾಚ್ ಅವರ್ 365 ಡೇಸ್ ಕೌಂಟ್ ಆಗುತ್ತೆ, ಆದರೆ ಅರ್ನ್ ಪೇಜಲ್ಲಿ ಕೌಂಟ್ ಆಗಲ್ಲ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಆದರೆ ಶಾರ್ಟ್ಸಲ್ಲಿ ನೀವು ಮಾನಿಟೈಸೇಷನ್ ಮಾಡ್ಕೊಬೇಕಂತ ಅಂದರೆ 10 ಮಿಲಿಯನ್ ವ್ಯೂಸ್ ಬರಬೇಕು ಫುಲ್ ಮಾನಿಟೈಸೇಷನ್ಗೆ. ಅಂದರೆ 1 ಕೋಟಿ ವ್ಯೂಸು, ಆಫ್ ಮಾನಿಟೈಸೇಷನ್ಗೆ 30 ಲಕ್ಷ ವ್ಯೂಸ್. ಅದಕ್ಕೆ ಫಸ್ಟಿಂದನೂ ನಾನು ಹೇಳ್ತಾ ಇದ್ದಿದ್ದು, ಶಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ, ವಿಡಿಯೋ ಮೇಲೆ ಫೋಕಸ್ ಮಾಡಿ. ಶಾರ್ಟ್ ಮಾಡೋಕ್ಕೆ ಹೋಗ್ಬಿಡಿ, ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ವಿಡಿಯೋ ಬಂದ್ಬಿಟ್ಟು ನಿಮಗೆ 365 ಡೇಸಲ್ಲಿ ಪ್ಲಸ್ ಅರ್ನ್ ಪೇಜಲ್ಲಿ ಕೂಡ ಕೌಂಟ್ ಆಗುತ್ತೆ. ಇದೇ ಬೆಸ್ಟ್ ಅಂತಲೇ ಹೇಳ್ಬೋದು. ವಿಡಿಯೋನೇ ನಿಮಗೆ ವಾಚ್ ಅವರ್ ಕೌಂಟ್ ಆಗೋದು, ಶಾರ್ಟ್ಸ್ ಕೇವಲ ವ್ಯೂಸ್ ಕೌಂಟ್ ಆಗೋದು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎರಡನೆಯ ರೂಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ರೂಲ್ ಬೆಂಕಿ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ನಿಮ್ಮ ಚಾನಲ್ ಅಕಸ್ಮಾತ್ ಏನಾದರೂ 1000 ಸಬ್ಸ್ಕ್ರೈಬರ್ಸ್ 4000 ಕಂಪ್ಲೀಟ್ ಆಯ್ತು ಅಂತ ಅಂದರೆ, ನಿಮಗೆಲ್ಲ ಗೊತ್ತಿರಬೇಕು, ರೀಸೆಂಟಾಗಿ ಅಪ್ಡೇಟ್ ತಂದಿದ್ದೀರಿ. ವಾರಕ್ಕೊಂದ್ಸತಿ ನಿಮ್ಮ ಒಂದು ಚಾನಲ್ ಚೆಕ್ ಮಾಡಿ ವಾಚ್ ಅವರ್ ನಿಮಗೆ ನೀಡ್ತಾರೆ ನನ್ನ ಪೇಜ್ನಲ್ಲಿ. ಆದರೆ ಒಂದೇನಂತ ಅಂದರೆ, ನಿಮ್ಮದು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಕ್ರೈಟೇರಿಯಾ ಕಂಪ್ಲೀಟ್ ಆಯ್ತು ಅಂತ ಅಂದರೆ, ಆಟೋಮೆಟಿಕ್ ಆಗಿ ನಿಮಗೆ ಮೆಸೇಜ್ ಬಂದ್ಬಿಡುತ್ತೆ, ನೀವು ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಾ, ನಿಮ್ದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಕ್ರೈಟೇರಿಯಾ ಅಂತ ನಿಮಗೆ ಮೆಸೇಜ್ ಬರುತ್ತೆ. ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಥವಾ ಹಂಗೆ ಆಟೋಮೆಟಿಕ್ ಆಗಿ ಮಾನಿಟೈಸೇಷನ್ ಅದೇ ಅಪ್ಲೈ ಆಗುತ್ತೆ. ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಹೋಗ್ತಾ ಇರಬೇಕಷ್ಟೆ. ಇದೊಂದು ಬೆಂಕಿ ರೂಲ್ ಅಂತಲೇ ಹೇಳ್ಬೋದು. ಇದೊಂದು ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ರೂಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ರೂಲ್ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳಬಹುದು. ಈ ಒಂದು ರೂಲ್ ಏನಂತ ಅಂದರೆ, ಸಪೋಸ್ ಒಬ್ಬ ಚಿಕ್ಕ ಯೂಟ್ಯೂಬರ್, ಹೊಸ ಯೂಟ್ಯೂಬರು ಒಂದೇ ವಿಡಿಯೋ ಅಪ್ಲೋಡ್ ಮಾಡಿರ್ತಾನೆ, ಒಂದೇ ವಿಡಿಯೋ ಸಖತ್ತಾಗಿ ವೈರಲ್ ಆಗುತ್ತೆ, ಅದರಿಂದ 1000 ಸಬ್ಸ್ಕ್ರೈಬರ್ 4000 ವಾಚರ್ಸ್ ಬಂದುಬಿಡುತ್ತೆ. ಇದರಿಂದ ಒಂದು ಏನಂತ ಅಂದರೆ, ಇದರಲ್ಲಿ 2 ಸಿನಾರಿಯೋ ಡಿಪೆಂಡ್ ಆಗುತ್ತೆ, 2 ಸಿನಾರಿಯೋ ಡಿವೈಡ್ ಆಗುತ್ತೆ. ಇದು ಮೊದಲನೇ ಸಿನಾರಿಯೋ ಬಂದ್ಬಿಟ್ಟು ಆಗಿರುತ್ತೆ, ಮಾನಿಟೈಸೇಷನ್ ಅಪ್ಲೈ ಮಾಡ್ತಾರೆ, ಅವಾಗ ಮಾನಿಟೈಸೇಷನ್ ಆಗಿಬಿಡುತ್ತೆ. ಎರಡನೇ ಸಿನಾರಿಯೋ ಬಂದ್ಬಿಟ್ಟು ಮಾನಿಟೈಸೇಷನ್ ಅಪ್ಲೈ ಮಾಡೋಕ್ಕೆ ಹೋಗ್ತಾಯಿದ್ದಾಗ ಮೆಸೇಜ್ ಬರುತ್ತೆ, ಯೂಟ್ಯೂಬಿಂದ ಮೇಲ್ ಬರುತ್ತೆ, ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡಿ, ಅವಾಗ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಿ ಕೊಡ್ತೀವಿ ಅಂತ. ಇದರಿಂದ 2 ಸಿನಾರಿಯೋ ಕೂಡ ವರ್ಕ್ ಆಗುತ್ತೆ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು. ಮತ್ತು ಇನ್ನು ನೆಕ್ಸ್ಟು ಮೂರನೇ ರೂಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಈ ಒಂದು ರೂಲ್ ಏನಂತ ಅಂದರೆ, ನಿಮ್ಮ ಒಂದು ಚಾನಲ್ಗೆ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇದ್ದರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ 2 ಸ್ಟೆಪ್ ವೆರಿಫಿಕೇಷನ್ ಮಾಡಿಲ್ಲ ಅಂತ ಅಂದರೆ, ಅಥವಾ ಆ್ಯಡ್ಸೆನ್ಸಲ್ಲಿ 2 ಸ್ಟೆಪ್ ವೆರಿಫಿಕೇಷನ್ ಮಾಡಿಲ್ಲ ಅಂತ ಅಂದರೆ, ನಿಮ್ಮ ಒಂದು ಚಾನಲ್ 1000 ಸಬ್ಸ್ಕ್ರೈಬರ್ 4000 ವಾಚರ್ಸ್ ಕಂಪ್ಲೀಟ್ ಆಗಿದ್ರೂ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಅದು ಹೆಂಗಂತ ನೀವು ಕೇಳ್ಬೋದು. ಈಗ ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇದ್ದರೆ ಮಾಡ್ಬೋದು ನೀವು ಮಾನಿಟೈಸೇಷನ್ ಅಪೀಲು. ಆದರೆ ನೀವು ಇದು 2 ಸ್ಟೆಪ್ ವೆರಿಫಿಕೇಷನ್ ಮಾಡಿಲ್ಲ ಅಂತ ಅಂದರೆ ಕಷ್ಟ. ನೀವು ಮಾಡಲೇಬೇಕು 2 ಸ್ಟೆಪ್ ವೆರಿಫಿಕೇಷನ್. ಇದು ತುಂಬ ಇಂಪಾರ್ಟೆಂಟ್. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಮೇಲೆ ಪಿನ್ ಮಾಡಿದ್ದೀನಿ, ಆ ಒಂದು ವಿಡಿಯೋ ಪೂರ್ತಿ ನೋಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ. 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದು ಮಾತ್ರ ಮರಿಲೇಬೇಡಿ. ಇದೊಂದು ಸಿನಾರಿಯೋ ನಿಮಗೆ ಆಗುತ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ರೂಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈಗ 365 ಡೇಸಲ್ಲಿ ನಿಮ್ಮ ಒಂದು ವಾಚ್ ಅವರ್ ಕಂಪ್ಲೀಟ್ ಆಗಲೇಬೇಕು. ಈಗ ಉದಾಹರಣೆಗೋಸ್ಕರ ಇನ್ನೊಂದು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಈಗ. ಆದರೆ ನಾನು ಮಾನಿಟೈಸೇಷನ್ ಅಪ್ಲೈ ಮಾಡಬೇಕು ಅಂತ ಇದ್ದಾಗ ನಾನು ಮರ್ತೋಗ್ಬಿಡ್ತೀನಿ, ತುಂಬ ದಿವಸ ಬಿಡ್ತೀನಿ. ಇದರಿಂದ ಹಳೆ ವಾಚ್ ಅವರ್ ಲೆಸ್ ಆಗ್ತಾ ಹೋಗ್ತಾ ಇರುತ್ತೆ.
ಅದಕ್ಕೆ ಹೇಳ್ತಾ ಇರೋದು. ಹೇಳ್ದನ ವಾಚ್ ಅವರ್ ವ್ಯಾಲಿಡಿಟಿ 365 days. ಅದ್ರ ಮೇಲೆ ಹೋದರೆ ಹಳೆ ವಾಚ್ ಅವರು ಲೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು. ಹಳೆ ವಾಚ್ ಅವರ್ ಲೆಸ್ ಆಗುತ್ತೆ. ಆದಷ್ಟು ಬೇಗ 365 days ಒಳಗಡೆ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. 1 year ಮೇಲೆ ಅಂದರೆ 365 days ಮೇಲೆ ಮಾಡಿದ್ರೆ ವಾಚ್ ಅವರ್ ಲೆಸ್ ಆಗುತ್ತದೆ. ನೆನಪಲ್ಲಿ ಇಟ್ಕೊಳ್ಳಿ ಇದನ್ನ. ಮತ್ತು ಇನ್ನು ನೆಕ್ಸ್ಟ್ ರೂಲ್ ಬಗ್ಗೆ ಮಾತನಾಡೋಣ. ಮಾತನಾಡಬೇಕಂತ ಅಂದರೆ ತುಂಬ ಜನ ಕೇಳ್ತಿರ್ತಾರೆ, ಈಗ ಭರತ್ ನನ್ನ ಒಂದು ಓನ್ ಕಾಂಟೆಂಟ್ ನಾನು ಅಪ್ಲೋಡ್ ಮಾಡಿಲ್ಲ, ನಾನು ಬೇರೆಯವ್ರ ಕಾಂಟೆಂಟ್ ಅಂದರೆ ರಿಯೂಸ್ ಮಾಡಿದ್ದೀನಿ ಕಾಂಟೆಂಟ್ನ, ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಹೌದು, 100% ಪ್ರಾಬ್ಲಮ್ ಆಗುತ್ತೆ. ರಿಯೂಸ್ ಕಾಂಟೆಂಟ್ ಅಂತ ಬರುತ್ತೆ ನಿಮಗೆ. 1000 ಸಬ್ಸ್ಕ್ರೈಬರ್ 4000 ವಾಚ್ ಕಂಪ್ಲೀಟ್ ಆಗಿದ್ರು ಯಾಕಂದರೆ ನೀವು ಬೇರೆ ಕಾಂಟೆಂಟ್ ನೀವು ಯೂಸ್ ಮಾಡಿದ್ದೀರಾ. ರಿಯೂಸ್ ಕಾಂಟೆಂಟ್ ಎಂದರೇನು, ಇದ್ರಿಗೆ ಹೇಗೆ ಅಪೀಲ್ ಮಾಡೋದು ಅಂತ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಮೇಲೆ ಪಿನ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂದರೆ ಪೂರ್ತಿ ವಿಡಿಯೋ ಹೋಗಿ ನೋಡಿ. ಆ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು. ಮತ್ತು ಇನ್ನು ಕೊನೆಯ ರೂಲ್ ಬಗ್ಗೆ ಮಾತನಾಡೋಣ. ಕೊನೆಯ ರೂಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ರೂಲು ಒಂದು ಪಾರ್ಟಿಷನ್ ಆಗಿ ಡಿವೈಡ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಪಾರ್ಟ್ ಬಗ್ಗೆ ಮಾಡೋಣ. ಮೊದಲನೇ ಪಾರ್ಟ್ ಬಂದ್ಬಿಟ್ಟು, ಈಗ ನಮ್ಮದು ಚಾನಲು 1000 ಸಬ್ಸ್ಕ್ರೈಬರ್ 4000 ಅವರ್ಸ್ ಕಂಪ್ಲೀಟ್ ಆಗಿರುತ್ತೆ. ಆದರೆ ನನ್ನ ಒಂದು ಚಾನಲ್ ಚೆಕ್ ಮಾಡ್ತೀನಿ, ಏನಾದರೂ ಯೂಸ್ಲೆಸ್ ವಿಡಿಯೋ ಇದೆ, ಏನಾದರೂ ಯೂಸ್ ವಿಡಿಯೋ ಇದೆ ಅಂತ ಚೆಕ್ ಮಾಡ್ತಾ ಹೋಗ್ತಾ ಇರ್ತೀನಿ. ಆ ಒಂದು ವಿಡಿಯೋ ಸಿಗುತ್ತೆ ನನಗೆ, ಯೂಸ್ಲೆಸ್ ವಿಡಿಯೋ. ಅದನ್ನ ನಾನು ಪ್ರೈವೇಟ್ ಆಗಲಿ ಅನ್ಲಿಸ್ಟೆಡ್ ಆಗಲಿ ಅಥವಾ ಡಿಲೀಟ್ ಮಾಡ್ತೀನಿ ಆ ಒಂದು ವಿಡಿಯೋನ. ಅದರಿಂದ ಬಂದಿರುವಂಥ ಒಂದು ವಾಚ್ ಅವರ್ಸು ಡಿಕ್ರೀಸ್ ಅಂದರೆ ಲೆಸ್ ಆಗುತ್ತೆ. ಮೈಂಡಲ್ಲಿ ಇಟ್ಕೊಳ್ಳಿ ಇದನ್ನ. ಆಮೇಲೆ ಇನ್ನೊಂದು ಏನಂತ ಅಂದರೆ, ನೀವು ಪಬ್ಲಿಕ್ ಮಾಡ್ರೆ ಮತ್ತೆ ಅದನ್ನ ಆ ಒಂದು ವಾಚ್ ಅವರ್ ಪಬ್ಲಿಕ್ ಆಗೋದಿಲ್ಲ. ಆದರೆ ಮಾನಿಟೈಸೇಷನ್ ನೀವು ಅಪ್ಲೈ ಮಾಡಿದರೆ ಆವಾಗ ಅದು ಪಬ್ಲಿಕ್ ಆಗೋದು. ಇದೊಂದು ಮೈಂಡಲ್ಲಿ ನೀವು ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು ಎರಡನೇ ಪಾರ್ಟಿಷನ್ ಬಗ್ಗೆ ಮಾತನಾಡೋಣ. ತುಂಬ ಜನ ಹೇಳ್ತಿರ್ತಾರೆ, ಭರತ್ ನಾನು ಏನು ಅನ್ಲಿಸ್ಟೆಡು ಪ್ರೈವೇಟು ಏನು ಡಿಲೀಟ್ ಮಾಡಿಲ್ಲ ವಿಡಿಯೋಸು, ಆದರೆ ಒಂದೇನಂತಂದರೆ ಚಾನಲು ನಾನು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ದೀನಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ, ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ, ಲಾಸ್ಟ್ ಸ್ಟೆಪ್ಪು ರಿವ್ಯೂ ಸ್ಟೆಪ್ ಅಂತ ಇದೆ. ರಿವ್ಯೂ ಸ್ಟೆಪ್ಪಲ್ಲಿ ಈಗ ಇದೀನಿ ನಾನೀಗ. ಆದರೆ ಒಂದೇನಂತ ಅಂದರೆ ಅಪ್ಪಿತಪ್ಪಿ ವಿಡಿಯೋ ಡಿಲೀಟ್ ಆಗಿಬಿಟ್ಟಿರತ್ತೆ. ಅದು 4000 ವಾಚ್ ಅವರ್ಸ್ ಅದರಿಂದಾನೇ ಬಂದಿರುತ್ತೆ, ಅದು ಡ್ರಾಪ್ ಆಗಿಬಿಡುತ್ತೆ. ಏನಾದರೂ ನಮಗೆ ಪ್ರಾಬ್ಲಮ್ ಆಗುತ್ತಾ ಅಂತ ತುಂಬ ಜನ ಕೇಳ್ಬೋದು. ಅಥವಾ ರಿವ್ಯೂಸ್ ಕಾಂಟೆಂಟ್ ಬಂದಾಗ ಕೂಡ ಅಷ್ಟೇ, ಡಿಲೀಟ್ ಮಾಡಿದಾಗ ವಿಡಿಯೋನ ಏನಾದರೂ ನಮ್ಮ ವಾಚ್ ಅವರ್ ಲೆಸ್ ಆಗುತ್ತಾ, ಅದರಿಂದ ಮಾನಿಟೈಸೇಷನ್ಗೆ ಏನಾದರೂ ಪ್ರಾಸೆಸ್ಗೆ ಪ್ರಾಬ್ಲಮ್ ಆಗುತ್ತಾ ಅಂತ. ನೀವು ರಿವ್ಯೂ ಪ್ರಾಸೆಸ್ಗೆ ಬಂದ್ಬಿಟ್ಟಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಮಿಡಲಲ್ಲಿ ಪ್ರಾಸೆಸಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ಥರ ಒಂದು ಆದರೆ ಕಷ್ಟ ಅಂತಲೇ ಹೇಳ್ಬೋದು. ಅವಾಗ ಮಾನಿಟೈಸೇಷನ್ ಪ್ರಾಸೆಸ್ಸು ಪಾಸ್ ಆಗುತ್ತೆ. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಇಷ್ಟು ಅಲ್ನಲ್ಲ ಇಷ್ಟು ರೂಲ್ಸ್ನ ನೀವು ಮೈಂಡಲ್ಲಿ ಇಟ್ಕೊಬೇಕಾಗುತ್ತೆ. ಇಷ್ಟು ವಾಚ್ ಅವರ್ ರೂಲ್ಸು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು, ಅದು ಹೊಸ ಯೂಟ್ಯೂಬರ್ಸ್ಗೆ. ಮತ್ತು ನೀವೇನಾದರೂ ಯೂಟ್ಯೂಬಾಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ, ಏನಾದರೂ ಹೆಲ್ಪ್ ಬೇಕಿದ್ರೆ, ಏನಾದರೂ ಡೌಟ್ ಇದ್ದರೆ ಕೆಲವಡೆ ನಂಬರ್ ಹಾಕಿದ್ದೀನಿ. ಈ ನಂಬರ್ ತೊಗೊಂಡು ನನಗೆ ವಾಟ್ಸಪ್ ಮಾಡಿ 100% ನಿಮಗೆ ರಿಪ್ಲೈ ಮಾಡ್ತೀನಿ. ಮತ್ತು ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಒಂದು ಕಮೆಂಟ್ ಮಾಡ್ರಿ. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.